ಸೊ ಗೈಸ್, ಭಾಳ ದಿವಸ ಆದಮೇಲೆ ಈ ಸ್ಟೇಜ್ನ ನೋಡ್ತಾ ಇದ್ದೀರಾ ನೀವು. ಊಸಲ್ಲಿ ಕ್ಯಾಂಪಿಗೆ ಬಂದಿದ್ದು ನಾನು, ಅವಾಗ ಈ ಸ್ಟೇಜ್ ನೋಡಿದ್ದು. ಇವಾಗ ಮತ್ತೆ ಬಂದಿದ್ದೀವಿ. ರಮೇಶಣ್ಣ ಬಾರ, ನಾವು ವಿಡಿಯೋ ಮಾಡೋಣ. ಮತ್ತೆ ಆರಾಮಲ್ಲ ಹಾಂ. ಹಾಯ್ ಅಂಗಡಿಯ ಹಾಂ ಅನ್ಬೇಡಿ. ಹಾಯ್ ಎಲ್ರಿಗೂ. ನಾವು ಪ್ರತಿ ಸಲ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದಾಗೆ ಈ ಸಲನೂ ಎನ್ ಎಸ್ ಎಸ್ ಕ್ಯಾಂಪ್ ಮಾಡ್ತಿದ್ವಿ. ಅದರಲ್ಲೇ ಮತ್ತೆ ಹೋಸಲ ಕ್ಯಾಂಪ್ ಅಡುಗೆ ಮಾಡ್ತಾ ಅದೇ ಸೇರಿದು ಮತ್ತೆ ಅಡುಗೆ ಮಾಡ್ತಿದ್ದೀನಿ. ನಮ್ಮ ಟೀಮ್ ಎಲ್ಲ ವರ್ಕಿಗೆ ಒಂದು ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಮಾಡ್ಯಾರ. ಅದೇ ಎಲ್ಲ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ಎಲ್ಲರೂ ಜಾಯ್ನ್ ಆಗೋಣ. ಓಕೆ, ಈ ಟೀಮು ಚೆನ್ನಾಗಿದೆ, ಬಟ್ ಇದೆ, ಅದೇ ತೊಂದರೆ ಇರುತ್ತೆ. ಓಕೆ, ನಮ್ಮ ಹಳೆ ಟೀಮ್ ಇನ್ನೊಂದ್ಸಲ ಬರೋಣ. ಹಳೆ ಟೀಮವ್ರು ಯಾರ್ಯಾರು ಬರ್ತಿದ್ದಾರೋ ಉಮೇಶ್ ಅಣ್ಣಗೆ ಒಂದ್ಸಲಿ ಹಾಯ್ ಅಂತ ಇದು ಕಮೆಂಟ್ ಮಾಡಿ. ಓಕೆ, ಸೊ ಗೈಸ್, ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ ಸಂಜೆಗೆ. ಅಭಿ ಇಲ್ಲೇ ಸುಮ್ ಕುಂತಾನೆ ಪಿ ಹಿಡ್ಕೊಂಡು. ನಾವು ಇವೊಂದು ಏನಿದ್ರು ವಿಸಿಲ್ ಹೊಡೆಯೋ ಕೆಲಸ. ಪಿ ಟಿ ಮಾಸ್ಟರ್ ಆಗ್ಬಿಟ್ಟೆ ಅಭಿ. ನನ್ನ ಫೋನಾಗ ಚಾರ್ಜ್ ಇಲ್ಲ, ಸುಮ್ಮನೆ ಕುಂತೀನಿ ನಾನು ಸೋಮುಗೆ ಡ್ಯಾನ್ಸ್ ಹೇಳ್ಕೊಡ. ಬಾ ಸೋಮು, ನಿನಗೆ ಹೇಳ್ಕೊಡ್ತೀನಿ ಆಮೇಲೆ. ಬಾ ಆಮೇಲೆ. ಸೊ ಗೈಸ್, ಇವಾಗ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಸೊ 5 ಗಂಟೆಗೆ ಕಲ್ಚರಲ್ ಪ್ರೋಗ್ರಾಮ್ ಅಂತೆ. ಸೊ ಹೋಗ್ತಾ ಇದ್ದೀವಿ. ನಮ್ಮ ಸೋಮು ಆಗಲಿ ಫುಲ್ ಚಿಂಚಂಗ ರೆಡಿ ಆಗ್ಯಾನೆ. ಏನದು ಇಬುತ್ತೆ ಹಚ್ಕೊಂಡಿ ಅಲ್ಲಿ? ಫುಲ್ ರೆಡಿ ಆಗ್ಯಾನೆ. ಸೊ ಬರ್ರಿ ಹೋಗೋಣ. ಇವಾಗಲೇ ಎಲ್ಲ ಅಲ್ಲಿ ಕೌಂಟ್ ತಗೊಂತಿದ್ದಾರೆ. ನಮಗೆ ಇನ್ನೇನದು ಹೋಗಲ್ಲ ಕೌಂಟ್ ಅಂತೆ. ಕೌಂಟ್ 1 ಇಲ್ಲಲ್ಲ, ಅಲ್ಲಿ ಹೋಗಿ 1 ಅಂತ. 1 ನಂಬರ್ 1 ನೋಡಿರಿ ಫ್ರೆಂಡ್ಸ್, ಆಗಲೇ ಕೌಂಟ್ ತಗೊಂಡು ಅದು ಬಿಟ್ಟಿದ್ದಾರೆ ಆಗಲೇ. ಸಮಯಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತಿತ್ತು. ಅದೇನೋ ಗೊತ್ತಿಲ್ಲ, ಅನಿವಾರ್ಯ ಅಂತಾರಲ್ಲ. ಹಾಗಾಗಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದಂತ ಪ್ರೊಫೆಸರ್ ಶಿವಕುಮಾರ್ ಕಣಸಗಿ ಸರ್ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮಗೆಲ್ಲ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಭಿಮಾನ ಮನಸ್ಸಲ್ಲಿ ಶಾಂತತೆ ಕಾಪಾಡಿ. ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿಗೆ later.
ಚಂಡಿ ಇವೆಂಟ್ಸ್. ಮುದ್ದೆ ಮಾಡ್ಯಾರ, ಮುದ್ದೆ ಊಟಕ್ಕೆ. ಸೋಮು ಮುದ್ದೆ ಹೆಂಗೆ? ಉಪ್ಪಿನಕಾಯಿ ಹಾಕ್ತವ್ರಿನ್ನ. ಫುಲ್ ಟಯರ್ಡ್ ಆಗ್ಬಿಟ್ಟೆ ಸೋಮು. ಡ್ಯಾನ್ಸ್ ಕುಡ್ದು ಸೋಮು ಫುಲ್ ಟಯರ್ಡ್ ಆಗ್ಯಾನ. ಸಾಕಾಗ್ಬಿಟ್ಟೈತಿ ಸರ್. ಅಲ್ಲಲ್ಲಿ ಕೈ ಮುರಿದೈತಿ, ಕೈ ಮುರಿದಿರೋದ್ರಾಗ ಸರ್ ಎತ್ತತಿ ಅಲ್ಲಲ್ಲಿ. ಡಬ್ಬ ನಮಗ ಕೈ ಮುರ್ಕೊಂಡ ಅದ್ರಾಗ ಸರ್ನ ಎತ್ತಕತ್ತಾನ. ಎಷ್ಟು ಧೈರ್ಯ ಇರ್ಬೇಕು ಬಿಡಂಗ. ಅಕ್ಕ ಹಾಕು ಗುರು, ಚಟ್ನಿ ಹಾಕು. ಇನ್ನೇನು ಮಾಡ್ತಾರೆ ಮತ್ತೆ? 1 hour later. ಸೊ ಗೈಸ್, ಊಟ ಎಲ್ಲ ಆಯಿತು. ಊಟ ಆದಮೇಲೆ ದೀಪೋತ್ಸವ ಅಂತ ಒಂದು ಫಂಕ್ಷನ್ ಮಾಡ್ತಾರೆ. ಸೊ ಯಾವುದೇ ಕ್ಯಾಂಪ್ ಆಗಲಿ ಲಾಸ್ಟ್ನೇ ದಿವಸ ದೀಪೋತ್ಸವ ಅಂತ ಒಂದು ಫಂಕ್ಷನ್ ಮಾಡ್ತಾರೆ. ದೀಪೋತ್ಸವ ಅಂತ ಫಂಕ್ಷನ್ನಲ್ಲಿ ಸೊ ಒಂದು ಇಂಡಿಯಾ ಮ್ಯಾಪ್ ಬಿಡಿಸಿ ಅದರಲ್ಲೆಲ್ಲ ದೀಪಗಳನ್ನ ಇಡ್ತಾರೆ. ಸೊ ಯೂನಿವರ್ಸಿಟಿ ಕ್ಯಾಂಪಿನ IC ಕ್ಯಾಂಪಿನ ವೀಡಿಯೋಸ್ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ಅದಕ್ಕೆ ಹೋಗ್ತಾ ಇರೋದು. ಸೊ ಹೋಗೋಣ, ದೀಪೋತ್ಸವ ಹೆಂಗಿರುತ್ತೆ ಬನ್ನಿ ನೋಡೋಣ. ದೀಪೋತ್ಸವಕ್ಕೆ ಆಗಲೇ ರೆಡಿ ಮಾಡಿದ್ದಾರೆ, ಇವೆಲ್ಲ ಕುಂದಿರ್ತವ್ರೆ. Later. ಸೊ ಗೈಸ್, ಆಗಲೇ ದೀಪೋತ್ಸವ ಮುಗೀತು. ಇವಾಗ ನಮ್ಮ ಯಾವ ಟೀಮ್ ಇದು ಭಗತ್ ಸಿಂಗ್ ಟೀಮ್ ಅವ್ರದ್ದು ಕ್ಲೀನಿಂಗ್ ಮೀನ್ಸ್ ಅವ್ರದ್ದು ನಾಳೆ ಅಡುಗೆ ಇದೆ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತವ್ರೆ ನಾಳೆಗೆ. ಸೊ ಭಾವನವ್ರೆ ಕಸ ಹೊಡಿಯಕತ್ತೀರಾ? ಹೊಡೀರಿ ಕ್ಲೀನಾಗಿ ಕಸ ಹೊಡಿಬೇಕು. ಹೌದು, ಇವಾಗ ಅನ್ನ ಏನು ಮಾಡ್ತೀರಾ ಅನ್ನದ? ಬೆಳಗ್ಗೆ ಮಿಕ್ಸ್ ಹೊಡಿಯೋದ? ಬೆಳಗ್ಗೆ ಮಿಕ್ಸ್ ಹೊಡಿಯೋದು, ಮೊಸರೆ ಕಳಿಸೋದು ಹೇಳಿ. ದೇವರೆಲ್ಲಿ ಬರ್ತಿದ್ದಪ್ಪ? ನಡಿಯ ತಿಕ್ ನಡಿ ಗುಂಜಾಕೊಂಡು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ ಐತಿ, ಇವಾಗ ಕ್ಲೀನ್ ಮಾಡ್ತವ್ರೆ. ಭಾಳ ಕಷ್ಟಪಡ್ತವ್ರೆ. ನೀನೇನು ಮಾಡಕತ್ತೀಯ? ಎಲ್ಲರೂ ಕೆಲಸ ಮಾಡಕತ್ತಾರ. ಅದಕ್ಕೆ ಇದನ್ನ ಮಾಡಿ ಅದನ್ನ ಹುಡುಕಿ ಅದನ್ನ ತಗೊಂಡು ಅದನ್ನ ಮಾಡ್ತೀರಾ? ಮಗೇತ್ ಇನ್ನೊಬ್ಬ ಮಹಾನ್ ವ್ಯಕ್ತಿ ಇದೆ. ನಾನು ಏನು ಮಾಡ್ತೀರ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಾಳೆ ಫುಲ್. ಇವ್ರು ಇನ್ನೊಬ್ರು ಯೂಟ್ಯೂಬರ್ ಹೇಳಪ್ಪ. ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ. ಹೇಳಪ್ಪ.
ಈ ತರ ನಾಚ್ಕೊಂಡ್ರೆ ಈ ತರ ನಾಚ್ಕೊಂಬಾರ್ದಪ್ಪ. ಸಬ್ಸ್ಕ್ರೈಬ್ ಮಾಡಿ. ಅಂಡರ್ಸ್ಕೋರ್ ಒಂದು ಲೈನ್ ಬರುತ್ತಲ್ಲ, ಆ ಲೈನ್ ಮತ್ತೆ ಸ್ಟೋರೀಸ್ ಮತ್ತೆ ಲೈನ್ ನನ್ನ ಚಾನಲ್ಗೆ ಲೈನ್ ನೋಡಿ. ಓಕೆ, ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಂಟೆ ಹೊಡೀರಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡುವಂಥ ವ್ಯಕ್ತಿ, ಹುಡುಗನ ಪಾತ್ರ ಮಾಡುವಂಥ ವ್ಯಕ್ತಿ. ಸರ್, ಹೇಗೆ ನಿಮ್ಮ ಕಿಚನ್ ಡಿಪಾರ್ಟ್ಮೆಂಟ್? ಕಿಚನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ನಮ್ಮ ಎಲ್ಲ ಸ್ವಯಂ ಅದರಲ್ಲೂ ನಮ್ಮ ಬಾಯ್ಸ್ ಕೆಲಸ ನೋಡಿದ್ರೆ ತುಂಬ ಕೆಲಸ ಮಾಡ್ತಿದ್ದಾರೆ. ಇವನೇನು ಹೇಳಿರಲ್ಲ ಅದೆಲ್ಲ ಅವ್ರ ಪ್ರಕಾರ ನಿಜಾನೇ. ಈಗ ನಾವು ಚಿಕ್ಕ ಡೈರಿ ಆಗ್ತೀವಿ ನಿಮಗೆ ಕಿಚನ್ ಡಿಪಾರ್ಟ್ಮೆಂಟ್ ಕೊಡಿದೆ. ಹೇಗಿದೆ ನಿಮ್ಮ ಕಿಚನ್ ಡಿಪಾರ್ಟ್ಮೆಂಟ್? ನಾವು ಕೆಲಸ ಅವರು ಇರ್ತಿದ್ರು ನಮಗೆ, ನಾವು ಊಟ ಮಾಡ್ತಿದ್ವಿ. ಈಗ ನಾವಿರೋ ನಮಗೆ ಪುಣ್ಯ ಇದು ಅಂದರೆ ಹುಡುಗಿಯರು ಪಾತ್ರ ಸಿಗಬೇಕು, ಬಟ್ ಅದೇ ಒಂದು ದುರದೃಷ್ಟ. ಇಲ್ಲಿ ಇಂಥ ಚಾನ್ಸ್ ಯಾವಾಗಲೂ ಸಿಗಲ್ಲ. ನಮ್ಮ ರಾಜ್ಯದ ಗಂಡಸರಲ್ವೇ? ಹೌದು, ಭೀಮಸೇನ ಕೇಳಿದ್ವಿ. ಇದು ತಪ್ಪಳ ನಾನು ಕಿಚನ್ ಡಿಪಾರ್ಟ್ಮೆಂಟ್ ನಾನು ಕಿಚನ್ ಡಿಪಾರ್ಟ್ಮೆಂಟಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇದ್ರ ಮೇಲೆ ಕವನ ಬರಿಬೇಕು. ಕವನ ಬಯಲೇಬೇಕು. ಅಣ್ಣ, ನಿಮ್ಮ ಹೆಸರು? ಮಾಡ್ರನ್ ಕವಿಗಳು. ಮಾಂತೇಶ್. ಇವನ ಹೆಸರು ಮಾಂತೇಶ. ಡೈಲಾಗ್ ಅಣ್ಣ, ಇವನ ಹೆಸರು ಮಾಂತೇಶ. ಇವನಿಗೆ ಕೊಡ್ರಿ ಎಲ್ಲರೂ ಒಂದು ಸಂತೋಷ. ನಾವು ಬಂದಿದ್ದೀವಿ. ಮಾಂತೇಶ ಏನೋ ಹೇಳ ರೇಚಿ, ನಾವು ಬಂದಿದ್ದೀವಿ ಅಂತ ಅಂದಾಗ ಅಷ್ಟೇ. ಅದು ಅಲ್ಲ, ಅದು ಹೇಳ್ಬಿಟ್ಟು ಮತ್ತೆ ಏನು ಹೇಳ್ತಾರೆ ಅನ್ನೋದು ಮತ್ತೆ ಮಾಲ್ತೇಶ ಅನ್ನಲ್ಲ ಏನಂತ ಮಾಂತೇಶ. ಅವನಿಗೆ ಸಂದೇಶ ಈಗ ನಾವು ಬಂದಿದ್ದೀವಿ NSSಗೆ. ನಮ್ಮ ಮಾಂತೇಶ್ ಅವರು ಸಿಕ್ಕಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಯಾರಿದ್ದಾರೆ? ಭಾವನ ಅವರು. ಓ, ಭಾವನ. ಭಾವನೆ ಓವರ್ ಆಕ್ಟಿಂಗ್ ಭಾವನ ಅಂತ. ಮೇಡಮ್, ನಿಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ಹೇಗೆ ಅನ್ಸುತ್ತೆ? ಮೇಡಮ್ ಹೇಳಿ. ನೋಡಿ, ನಾನು ಫಸ್ಟಿಗೆ ಹೇಳ್ದಂಗೆ ಅವ್ರ ಹೆಸರು ಹೇಳ್ದಂಗೆ ಅವ್ರು ತಕ್ಕಂತೆ ಅವ್ರಾಗೆ ಮಾಡಿದ್ರು.